ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಕಳೆದ 3 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಅಂದರೆ ಸುಮಾರು 1300ಕ್ಕೂ ಹೆಚ್ಚು ದಿನಗಳಿಂದ ಜೈಲಿನಲ್ಲಿದ್ದ ಜೆಎನ್ಯು ಮಾಜಿ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ ಇದೀಗ ಕೆಲವೇ ದಿನಗಳಲ್ಲಿ ಹೊರಗೆ ಬರಲಿದ್ದಾರೆ. 2020ರ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಠಿಣ ಕಾನೂನಾದ UAPA ಅಡಿಯಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ಇವರಿಗೆ ದೆಹಲಿಯ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ. ಆದರೆ ಇಷ್ಟು ವರ್ಷಗಳಿಂದ ಸಿಗದ ಜಾಮೀನು ಈಗ ಇದ್ದಕ್ಕಿದ್ದಂಗೆ ಕೇವಲ 3 ದಿನಗಳ ಮಟ್ಟಿಗೆ ಸಿಕ್ಕಿದ್ದು ಯಾಕೆ? ಇದರ ಹಿಂದಿರುವಂತಹ ಕಾನೂನಾತ್ಮಕ ಪ್ರಕ್ರಿಯೆ ಮತ್ತು ಕೋರ್ಟ್ನ ನಿಖರವಾದ ಆದೇಶ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಇಡೀ ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಕಾನೂನಿನ ಚೌಕಟ್ಟನ್ನ ಗಮನಿಸಲೇಬೇಕಾಗತ್ತೆ. ಅಂದ್ರೆ ಸೆಪ್ಟೆಂಬರ್ 2020ರಲ್ಲಿ ದೆಹಲಿ ಪೊಲೀಸರು ಉಮರ್ ಖಾಲಿದ್ ಅವರನ್ನ ಬಂಧಿಸಿದಾಗಿನಿಂದ ಅವರ ಪರ ವಕೀಲರು ಕೆಳ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟ್ನ ತನಕ ಹಲವು ಬಾರಿ ಜಾಮೀನಿಗಾಗಿ ಸುದೀರ್ಘವಾದಂತಹ ಒಂದು ಕಾನೂನು ಹೋರಾಟವನ್ನ ನಡೆಸಿಕೊಂಡೇ ಬಂದಿದ್ದಾರೆ. ಆದರೆ UAPA ಕಾಯ್ದೆಯಡಿಯಲ್ಲಿ ದಾಖಲಾಗುವ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಕಾನೂನಿಗಿಂತ ಜಾಮೀನು ಪ್ರಕ್ರಿಯೆಗಳು ಅತ್ಯಂತ ಕಠಿಣವಾಗಿರ್ತದೆ. ಅಷ್ಟೇ ಯಾಕೆ, ಕೇವಲ 2 ವಾರಗಳ ಹಿಂದಷ್ಟೇ ವಿಚಾರಣಾ ನ್ಯಾಯಾಲಯ ಇವರ ಅರ್ಜಿಯನ್ನ ತಿರಸ್ಕರಿಸಿತು. ಹಾಗಾದ್ರೆ ಇವತ್ತು ಹೈಕೋರ್ಟ್ನಲ್ಲಿ ನಡೆದ ಆ ಪ್ರಮುಖ ಬದಲಾವಣೆ ಏನು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ನ್ಯಾಯಾಲಯದ ಅತ್ಯಂತ ಮಹತ್ವದ ನಡೆ ಇರೋದು. ಉಮರ್ ಖಾಲಿದ್ ಪರ ವಕೀಲರು ಈ ಬಾರಿ ಕೋರ್ಟ್ ಮುಂದೆ ಕೇವಲ ತಾಂತ್ರಿಕ ವಾದವನ್ನ ಮಾತ್ರ ಇಡಲಿಲ್ಲ, ಬದಲಿಗೆ ಕಟು ವಾಸ್ತವದ ಪರಿಸ್ಥಿತಿಯನ್ನ ವಿವರಿಸಿದ್ರು. ಜೂನ್ 2ರಂದು ಉಮರ್ ಖಾಲಿದ್ ಅವರ ತಾಯಿಗೆ ಅತ್ಯಂತ ಪ್ರಖರವಾದಂತಹ ಒಂದು ಪ್ರಮುಖವಾದ ಶಸ್ತ್ರಚಿಕಿತ್ಸೆ ನಿಗದಿಯಾಗಿದೆ. ಒಬ್ಬ ಮಗನಾಗಿ ತಾಯಿಯ ಕಷ್ಟದ ಸಮಯದಲ್ಲಿ ಜೊತೆಗೆ ಇರಬೇಕು ಅನ್ನೋದು ಅವರ ಕೋರಿಕೆಯಾಗಿತ್ತು. ಕೋರ್ಟ್ನ ನ್ಯಾಯಮೂರ್ತಿಗಳಾದ ಪ್ರತಿಭಾ ಎಂ ಸಿಂಗ್ ಮತ್ತು ಮಧು ಜೈನ್ ಅವರಿದ್ದ ವಿಭಾಗೀಯ ಪೀಠ ಪ್ರಾಸಿಕ್ಯೂಷನ್ ವಾದಗಳನ್ನು ಆಲಿಸಿ ಕೊನೆಗೆ ಕೇವಲ ಮಾನವೀಯತೆಯ ಆಧಾರದ ಮೇಲೆ ಜೂನ್ 1ರಿಂದ ಜೂನ್ 3ರವರೆಗೆ 3 ದಿನಗಳ ಕಾಲ ಇವರಿಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿದೆ. ಆದರೆ ಸ್ನೇಹಿತರೆ, ಈ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇವತ್ತು ಉಮರ್ ಖಾಲಿದ್ಗೆ ಹೈಕೋರ್ಟ್ ತಾಯಿಯ ಸರ್ಜರಿಗಾಗಿ 3 ದಿನಗಳ ಜಾಮೀನು ಕೊಟ್ಟ ಬೆನ್ನಲ್ಲೇ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂತಹ ಮತ್ತೊಂದು ಅತ್ಯಂತ ಮಹತ್ವದ ಕಾನೂನಾತ್ಮಕ ಬೆಳವಣಿಗೆಯನ್ನ ನಾವು ಗಮನಿಸಲೇಬೇಕು. ನಾರ್ಕೋ ಟೆರರಿಸಂ ಪ್ರಕರಣವೊಂದರಲ್ಲಿ 5 ವರ್ಷಗಳಿಂದ ಜೈಲಿನಲ್ಲಿದ್ದಂತಹ ಸೈಯದ್ ಇಫ್ತಿಕಾರ್ ಅಂದ್ರಾಬಿಯ ಜಾಮೀನು ಅರ್ಜಿಯನ್ನ ಪುರಸ್ಕರಿಸುವಾಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ BV ನಾಗರತ್ನ ಮತ್ತು ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರಿದ್ದ ಪೀಠವು ಒಂದು ಗಂಭೀರವಾದಂತಹ ಆದೇಶವನ್ನ ಹೊರಡಿಸಿದೆ. ಅದೇನಂತ ಹೇಳಿದ್ರೆ, ಜಾಮೀನು ಅನ್ನೋದು ನಿಯಮ, ಜೈಲು ಅನ್ನೋದು ಅಪವಾದ ಎನ್ನುವಂತಹ ಒಂದು ಸುಪ್ರಸಿದ್ಧ ತತ್ವವು UAPAನಂತಹ ವಿಶೇಷ ಮತ್ತು ಕಠಿಣ ಕಾನೂನುಗಳಿಗೆ ಅನ್ವಯಿಸುತ್ತದೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ಈ ಹಿಂದೆ ಇದೇ ಉಮರ್ ಖಾಲಿದ್ಗೆ ಸುಪ್ರೀಂ ಕೋರ್ಟ್ನ ಮತ್ತೊಂದು ವಿಭಾಗೀಯ ಪೀಠ ಜಾಮೀನು ನಿರಾಕರಿಸಿದ್ದ ಹಳೆಯ ಆದೇಶದ ಬಗ್ಗೆ ಕೂಡ ಈ ಪೀಠ ಗಂಭೀರವಾದ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಯಾವುದೇ ಆರೋಪಿಯನ್ನ ಅನಿರ್ದಿಷ್ಟ ಅವಧಿಯವರೆಗೆ ಕಸ್ಟಡಿಯಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ 3 ನ್ಯಾಯಾಧೀಶರ ಪೀಠ ನೀಡಿದ್ದ ಪ್ರಸಿದ್ಧ ನಜೀಬ್ ಪ್ರಕರಣದ ತೀರ್ಪನ್ನ ಉಮರ್ ಖಾಲಿದ್ ವಿಷಯದಲ್ಲಿ ಸರಿಯಾಗಿ ಪಾಲಿಸಲಿಲ್ಲ ಅಂತ ಈ ಪೀಠ ಅಭಿಪ್ರಾಯ ಪಟ್ಟಿದೆ. ಅಂದ್ರೆ ಈಗ ಇದರ ಅರ್ಥ ಏನ್ ಗೊತ್ತಾ? ಇವತ್ತು ಉಮರ್ ಖಾಲಿದ್ ಅವರಿಗೆ ಸಿಕ್ಕಿರೋದು ಕೇವಲ ತಾಯಿಯ ಆರೋಗ್ಯದ ಆಧಾರದ ಮೇಲಿನ 3 ದಿನಗಳ ತಾತ್ಕಾಲಿಕ ರಿಲೀಫ್ ಅಷ್ಟೇ. ಆದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ಹೊಸ ಆದೇಶ ಮುಂದಿನ ದಿನಗಳಲ್ಲಿ ಉಮರ್ ಖಾಲಿದ್ಗೆ ಕಂಪ್ಲೀಟ್ ಆಗಿ ಖಾಯಂ ಜಾಮೀನು ಸಿಗೋದಕ್ಕೆ ಒಂದು ದೊಡ್ಡ ಕಾನೂನಾತ್ಮಕ ದಾರಿಯನ್ನೇ ತೆರೆದಿದೆ ಅಂತ ಕೂಡ ಹೇಳ್ಬಹುದು. ಹೀಗೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ನ ತೀರ್ಪು, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಹೈಕೋರ್ಟ್ ನೀಡಿರುವಂತಹ ಈ 3 ದಿನಗಳ ಮಧ್ಯಂತರ ಜಾಮೀನು ಅಂದ್ರೆ ಸಂಪೂರ್ಣ ಮುಕ್ತ ಬಿಡುಗಡೆ ಅಂತ ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅಂದ್ರೆ ಹೈಕೋರ್ಟ್ ಇವತ್ತು ಬಿಡುಗಡೆಗೆ ಅತ್ಯಂತ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ಅವರಿಗೆ ವಿಧಿಸಿದೆ. ಉಮರ್ ಖಾಲಿದ್ ಅವರು ದೆಹಲಿ NCR ವ್ಯಾಪ್ತಿಯನ್ನ ದಾಟುವ ಹಾಗಿಲ್ಲ. ಕೇವಲ ತಮ್ಮ ನಿವಾಸದಲ್ಲಿ ಮತ್ತು ಆಸ್ಪತ್ರೆಗೆ ಮಾತ್ರ ಅವರು ಓಡಾಟವನ್ನ ಮಾಡಬೇಕು. ಅಲ್ಲಿಗೆ ಮಾತ್ರ ಅವರ ಓಡಾಟ ಏನಿದೆ ಅದು ಸೀಮಿತವಾಗಿರಬೇಕು. ಯಾವುದೇ ರೀತಿಯ ಮಾಧ್ಯಮ ಹೇಳಿಕೆಯನ್ನ ಉಮರ್ ಖಾಲಿದ್ ನೀಡುವಂತಿಲ್ಲ ಮತ್ತು ಸೋಷಿಯಲ್ ಮೀಡಿಯಾವನ್ನ ಅವರು ಬಳಸುವಂತಿಲ್ಲ. ಕೇವಲ ಒಂದು ಮೊಬೈಲ್ ಸಂಖ್ಯೆಯನ್ನ ಮಾತ್ರ ಬಳಸಿ ನಿರಂತರವಾಗಿ ತನಿಖಾಧಿಕಾರಿಯ ಸಂಪರ್ಕದಲ್ಲಿ ಇರಬೇಕು ಹಾಗೂ 1 ಲಕ್ಷ ರೂಪಾಯಿಯ ವೈಯಕ್ತಿಕ ಬಾಂಡ್ ಅನ್ನ ಸಲ್ಲಿಸಬೇಕು. ಅಂದ್ರೆ ಕಾನೂನಿನ ಸಂಪೂರ್ಣ ಕಣ್ಗಾವಲಿನಲ್ಲಿ ಈ ಅವಧಿ ಇರಲಿದೆ.
ಸ್ನೇಹಿತರೆ, ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಎಷ್ಟೇ ಕಟ್ಟುನಿಟ್ಟಾಗಿದ್ರೂ ನ್ಯಾಯಾಲಯಗಳು ಕೆಲವು ಸಂದರ್ಭದಲ್ಲಿ ಇಂತಹ ಒಂದು ಮಾನವೀಯ ಅಂಶಗಳನ್ನ ಮತ್ತು ವ್ಯಕ್ತಿಗತ ಸ್ವಾತಂತ್ರ್ಯದ ತತ್ವವನ್ನ ಎತ್ತಿ ಹಿಡಿಯುತ್ತೆ ಅನ್ನೋದಕ್ಕೆ ಇವತ್ತಿನ ಮತ್ತು ಮೊನ್ನೆಯ ಈ ಇಡೀ ಬೆಳವಣಿಗೆಯ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.